ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಶಾರದೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಜ್ಯೋತಿಕಿಗೆ ಎಂಗೇಜ್ಮೆಂಟ್ ಮಾಡಬೇಕು ಅಂತ ತುಂಬ ಸಂಭ್ರಮದಿಂದ ಮನೆಯವರೆಲ್ಲ ಓಡಾಡ್ತಿರ್ತಾರೆ. ಆದರೆ ಅಲ್ಲಿ ಬಂದಿರೋ ಗಂಡೇ ಫೇಕ್ ಅಂತ ಅವಳಿಗೆ ಗೊತ್ತಿದೆ, ಜ್ಯೋತಿಕಿಗೂ ಗೊತ್ತಿದೆ, ಶಾರದೆಗೂ ಗೊತ್ತಿದೆ, ಅಷ್ಟು ಜನಕ್ಕೆ ಮತ್ತು ಶಾರದೆ ಗಂಡಂಗೂ ಗೊತ್ತಿದೆ. ಇನ್ನು ಮಿಕ್ಕಿದವ್ರಿಗೆ ಯಾರಿಗೂ ಗೊತ್ತಿಲ್ಲ ಇವನು ಕ್ರಿಮಿನಲ್ಲು, ಫ್ರಾಡ್ ಅಂತೇಳ್ಬಿಟ್ಟು. ತಾತಗಂತೂ ಗೊತ್ತೇ ಇಲ್ಲ. ಆಮೇಲೆ ಅದೇನೋ ತರಲಿಕ್ಕೆ ಅಂತೇಳಿ ತಾತನೂ ಮತ್ತು ಮೊಮ್ಮಗನೂ ಹೋಗಿರ್ತಾರೆ. ಆ ಟೈಮಿಗೆ ಜ್ಯೋತಿಕನ ಮದುವೆ ಅಂಥವನು ಮೋಸ ಮಾಡಿ ಒಂದು ಹುಡುಗಿ ಪ್ರೆಗ್ನೆಂಟ್ ಮಾಡಿರ್ತಾನೆ. ಅವಳು ಅಲ್ಲಿ ಮತ್ತೆ ಜನ ಬಿಟ್ಟು ಅವಳನ್ನ ಒಡ್ಸೋಕ್ಕೆ ಅಂತೇಳಿ ಬಿಟ್ಟಿರ್ತಾನೆ. ಆವಾಗ ಅಲ್ಲಿ ಬಿಡ್ಸೋಕೆ ಹೋಗ್ತಾನೆ, ಶಾರದೆ ಗಂಡ ಬಿಡ್ಸೋಕೆ ಹೋದಾಗ ಅಲ್ಲಿ ಯಾರಮ್ಮ ನೀನು, ಏನು ಎತ್ತ ಅಂದಾಗ ಹೀಗೆ ಅಂತ ಹೇಳ್ತಾಳೆ. ನನ್ನ ಪ್ರೆಗ್ನೆಂಟ್ ಮಾಡಿ ಈ ಥರ ಮಾಡಿದ್ದಾನೆ, ಇವತ್ತು ಎಂಗೇಜ್ಮೆಂಟು ಅಂತ ಗೊತ್ತಾಯಿತು, ನಾನು ಅಲ್ಲಿಗೆ ಬರೋಣ ಅಂತ ಬರ್ತಾಯಿದ್ದೆ, ಅಷ್ಟರೊಳಗೆ ರೌಡಿಗಳು ಅಟ್ಯಾಕ್ ಮಾಡಿ ನನ್ನನ್ನು ಹೊಡಿಯೋಕ್ಕೆ ಬಂದರು ಅಂತ. ಆವಾಗ ಅವ್ರನ್ನೆಲ್ಲ ಹೊಡೆದೋಡಿಸಿ ಅವನು ಇವಳನ್ನ ಬಚಾವ್ ಮಾಡ್ತಾನೆ. ಅಷ್ಟೊತ್ತಿಗೆ ತಾತನೂ ಅಲ್ಲಿಗೆ ಬಂದು ಏನಮ್ಮ ಕತೆ ಅಂದಾಗ ಹೀಗೆ ತಾತ ಅಂತ ಹೇಳ್ತಾಳೆ. ಓಹೋ, ಈ ಥರನಾ, ಸರಿ ಆಯಿತು, ಬಾ ನೀನು ಜೊತೆಗೆ. ನಾನಿಲ್ಲ, ಎಲ್ಲಿಗೆ ಬರಲಿ ತಾತ ಅಂದು, ಬಾ ನಮ್ಮ ಮನೆಗೆ ಇವತ್ತು ಎಂಗೇಜ್ಮೆಂಟ್ ನಡೀತಾ ಇದೆ, ಬಾ ಅಲ್ಲಿಗೆ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟು ಮಾಡಿರ್ತಾರೆ. ಮತ್ತು ಅಲ್ಲಿ ಕರ್ಕೊಂಡೋಗಿ ಅವಳನ್ನ ತೊಗೊಂಡೋಗಿ ಅಲ್ಲಿ ನಿಲ್ಲಿಸಿದಾಗ ಈ ಜ್ಯೋತಿಕನ ಮದುವೆ ಅಂತ ಗಂಡು ತಬ್ಬಿಬ್ಬಾಗ್ತಾನೆ. ಆವಾಗ ಜ್ಯೋತಿಗೆ ಗೊತ್ತಿರುತ್ತೆ ಇದು. ಆವಾಗ ಏನಾಗುತ್ತೆ ಅಂದರೆ ಹಿಂದಿನ ದಿವಸ ಫೋಟೋ ಶೂಟ್ ಎಲ್ಲ ಆಗಿರುತ್ತೆ. ಆವಾಗ ಶಾರದೆ ಹೇಳ್ತಾಳೆ, ನೋಡಲ್ಲಿ ಜ್ಯೋತಿಕನ ನೋಡಿ, ಇಲ್ಲಿ ಜ್ಯೋತಿಕನ ಯಾವ ಥರ ಅವನು ಎಳೆದಾಡ್ತಾನೆ, ಹಿಂಸೆ ಆಗ್ತಿದೆ ಅವಳಿಗೆ, ಎಷ್ಟಾದರೂ ನಮ್ಮನೆ ಹುಡುಗಿ ಅಲ್ವ, ಹಿಂಸೆ ಆಗ್ತಿದೆ ನೋಡಿ ಅವಳಿಗೆ ಅಂತೇಳಿ. ಏನಾಗಲ್ಲ ಬಿಡು ಅಂತ ಹೇಳಿರ್ತಾನೆ ಗಂಡ. ಆಮೇಲೆ ಇದನ್ನೇ ಒಂದು ಬಂಡವಾಳವಾಗಿ ತಗೊಂಡವನು ಈ ಹುಡುಗಿನ ಜ್ಯೋತಿಕನ ಮದುವೆ ಆಗಿರ್ತ. ಅವಳೇ ಕ್ರಿಮಿನಲ್ಲು, ಜ್ಯೋತಿಕ ಮತ್ತು ಅವ್ರ ಅಜ್ಜಿನೇ ಕ್ರಿಮಿನಲ್ಲು, ಅದರಲ್ಲಿ ಇವನು ಅದಕ್ಕಿಂತ ಡಬಲ್ ಕ್ರಿಮಿನಲ್ಲು. ಪಾಪ ಜ್ಯೋತಿಕನ ಅಪ್ಪ ಅಮ್ಮಂಗೆ ಇದೆಲ್ಲ ಏನೂ ಗೊತ್ತೇ ಇಲ್ಲ, ಹೇಳಬೇಕು ಅಂದರೆ ಸಾಧುಗಳವರು, ಅವ್ರಿಗೇನೇನೂ ಗೊತ್ತಿಲ್ಲ ಪಾಪ. ಆಮೇಲೆ ಜ್ಯೋತಿಕನ ಅಮ್ಮಗೆ ಈ ಶಾಕ್ ಕೇಳಿದ ತಕ್ಷಣವೇ ಅವಳಿಗೊಂಥರ ಶಾಕ್ ಆದಂಗೆ ಆಗ್ಬಿಡುತ್ತೆ. ಏನಿದು, ನನ್ನ ಮಗಳು ಮದುವೆ ಎಂಗೇಜ್ಮೆಂಟು ಹಿಂಗಾಗ್ತಿದೆಯಲ್ಲ ಅಂತೇಳ್ಬಿಟ್ಟು ಭಾಳ ಶಾಕ್ ಆಗ್ತಾಳೆ. ಆಮೇಲೆ ಈ ಥರ ಫ್ರಾಡ್ ಅಂತ ಗೊತ್ತಾದ ಮೇಲೆ ಫಸ್ಟು ಅವನನ್ನು ಪೊಲೀಸ್ ಸ್ಟೇಷನ್ಗೆ ಇಟ್ಕೊಡಿ, ಫಸ್ಟು ನನ್ನ ಕಣ್ಮುಂದೆ ಇರಬಾರ್ದು ಅವನು ಅಂತೇಳಿ. ಆಮೇಲೆ ಶಾರದೆ ಇದೆಲ್ಲ ಮಾಡಿದ್ದಾಳೆ ಅಂತೇಳ್ಬಿಟ್ಟು ಶಾರದೆ ಮೇಲೆ ಎಲ್ಲರೂ ಕನಿಕರ ಪಡ್ತಾಯಿದ್ರೆ ಅವಳಿಗೆ ಅವಳ ಮೇಲೆ ದ್ವೇಷನೇ ಇರುತ್ತೆ. ಅವಳು ಶಾರದೆ ಹೋಗ್ಬಿಟ್ಟು ಬೇಜಾರು ಮಾಡ್ಕೊಳ್ತಾಳೆ. ಹೌದು, ಏಕೆ ಅಂತಂದರೆ ನಾವು ಎಷ್ಟೇ ಮಾಡಿದ್ರು ನಮ್ಮ ಅತ್ತೆ ಈ ಥರ ನನ್ನ ಮೇಲೆ ದ್ವೇಷ ಸಾಧಿಸ್ತಾರಲ್ಲ ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ಪೊಲೀಸ್ ಕೂಡ ಎಂಟ್ರಿ ಆಗುತ್ತೆ. ಪೊಲೀಸ್ ಎಂಟ್ರಿ ಆಗಿ ಇನ್ನೇನು ಕೈಗೆ ಕೋಳ ಹಾಕ್ಕೊಂಡು ಕರ್ಕೊಂಡು ಹೋಗಬೇಕು. ಆವಾಗ ಜ್ಯೋತಿಕಿಗೆ ಹೇಳ್ತಾನೆ, ನಿನ್ನ ಫಾಸ್ಟ್ ನ್ಯೂಸ್ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ, ನೀನು ಏನೇನು ಮಾಡಿದೀಯ ಅಂತ ಎಲ್ಲ ಗೊತ್ತು, ಬಾಯಿ ಬಿಡ್ಲಾ ಇವಾಗ ಅಂತೇಳಿ. ಆಮೇಲೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋ ಅಂತಾಳೆ. ಅಂತೂ ಇಂತೂ ಎಳ್ಕೊಂಡು ಹೋಗಿರ್ತಾರೆ. ಇವನು ಯಾವತ್ತಿದ್ರೂ ಅದನ್ನು ಬಾಯಿ ಬಿಟ್ಟು ಹೇಳ್ತಾನೆ. ಕೊನೆಗೂ ಅವಳಿಗೂ ಅದು ಕಂಟಕ ಆಗೋದಂತೂ ಗ್ಯಾರಂಟಿ. ಅವಳು ಭಾಳ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿದ್ದಾಳೆ, ಕಡಿಮೆ ಏನು ಮಾಡಿಲ್ಲ. ಅಜ್ಜಿ ಗ್ರಾನಿ ಜೊತೆ ಸೇರಿಕೊಂಡು ಗ್ರಾನಿ ಅಂದ್ಕೊಂಡು ಆ ಗ್ರಾನಿನೂ ಅವಳು ಎಷ್ಟೆಲ್ಲ ಕ್ರಿಮಿನಲ್ಲು ಆ್ಯಕ್ಟಿವಿಟಿ ಮಾಡಿದ್ದಾಳೆ ಅಂತ ಹೇಳೋಕ್ಕೆ ಆಗಲ್ಲ. ಅಪ್ಪ ಅಮ್ಮಂಗೂ ಅದು ಗೊತ್ತಿಲ್ಲ, ಹೇಳ್ಬೇಕಂದ್ರೆ ಗೊತ್ತಿಲ್ಲದೆ ರೀತಿ ಅವಳು ಮಾಡ್ಕೊಂಡು ಹೋಗಿದ್ದಾಳೆ. ಇಲ್ಲಿ ಹೇಳ್ತಾನೆ ನೀನು ಏನೇನು ಫಾಲ್ಸಲ್ಲಿ ಮಾಡಿದೀಯಾ, ಯಾವ್ಯಾವ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿದೀಯಾ ಅಂತ ಬಾಯಿ ಬಿಟ್ಟು ಹೇಳಲ್ಲ ಅಂದಾಗ ಇವನ್ನ ಎಳ್ಕೊಂಡೋಗಿ ಬಾಯಿ ಮುಚ್ಕೊಂಡು ಹೋಗು ನೀನು, ಎಳ್ಕೊಂಡೋಗಿ ಇವನ್ನ ಅಂತೇಳಿ ಪೊಲೀಸಿಗೆ ಹೇಳ್ತಾಳೆ. ಅವರು ಪೊಲೀಸವರು ಕರ್ಕೊಂಡು ಹೋಗ್ತಾರೆ. ಇವಳಿಗೆ ಭಯ ಆಗ್ಬಿಡುತ್ತೆ ಅವ್ರ ಗ್ರಾನಿಗೆ. ಓಹೋ, ಏನೋ ಕುತಂತ್ರ ಮಾಡ್ತಾನೆ ಇವನು ಅಂತೇಳ್ಬಿಟ್ಟು ಅವನು ಎಳ್ಕೊಂಡು ಹೋಗೋಕ್ಕೆ ಶುರು ಹಚ್ಕೊಂಡ ತಕ್ಷಣ ಭಯ ಆಗ್ಬಿಡುತ್ತೆ. ಎಲ್ಲಿ ಬಾಯಿ ಬಿಟ್ಬಿಡ್ತಾನೋ, ಎಲ್ಲಿ ನಾವೆಲ್ಲ ಸಿಗಾಕೋಬಿಡ್ತೀವೋ ಅಂತೇಳಿ ಭಯಪಟ್ಕೊಂಡು ಆಮೇಲೆ ಆ ಹುಡುಗಿ ಕರ್ಕೊಬಂದು ನಿಲ್ಲಿಸ್ತಾರೆ. ಆ ಹುಡುಗಿ ಹೇಳಿದಾಗ
ಅವನು ಒಪ್ಕೊಳ್ಳೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾನೆ, ಒಪ್ಕೊಳ್ಳೇಬೇಕಾಗುತ್ತೆ. ಒಪ್ಕೊಳ್ತಾನೆ. ಆಮೇಲೆ ಪೊಲೀಸ್ ಕರ್ಕೊಂಡು ಹೋಗ್ತಾರೆ. ಜ್ಯೋತಿಕಾ ನಾನು ಸೇಫ್ ಆದೆ ಅನ್ಕೋತಾಳೆ. ಹೆಂಗೋ ಸದ್ಯ ನಿಂತೋಯ್ತಲ್ಲ, ಸೇಫ್ ಆದೆ ಅಂದ್ಕೊತಾಳೆ. ಹಾಗೆ ಇವತ್ತಿಂದು ಎಂಗೇಜ್ಮೆಂಟು ಕೂಡ ನಿಂತೋಯ್ತು, ತೊಂದರೆ ಇಲ್ದಲೆ. ಈ ಎಂಗೇಜ್ಮೆಂಟ್ ನಿಂತೋಗಿದೆ. ಅವನ್ನ ಪೊಲೀಸ್ ಎಳ್ಕೊಂಡು ಹೋಗಿದ್ದಾರೆ. ಶಾರದೆಗಂತೂ ಭಾಳ ಬೇಜಾರು. ಇಷ್ಟೆಲ್ಲ ಮಾಡಿದ್ರೂ ಅತ್ತೆ ಒಂದು ಮಾತಿಗಾದರೂ ನನ್ನನ್ನು ಅಪ್ರಿಸಿಯೇಟ್ ಮಾಡಲಿಲ್ಲ. ನನಗೆ ಅವಮಾನ ಮಾಡ್ತಾನೇ ಬರ್ತಾರೆ, ಯಾವಾಗಾದ್ರೂ ಅವಮಾನ ಮಾಡ್ತಲೇ ಇರ್ತಾರೆ ಅಂತ. ಇನ್ನು ಇಲ್ಲಿ ಜ್ಯೋತಿಕನಮ್ಮ ಅಳ್ತಾ ಇದ್ದಾಳೆ. ನಾನು ಏನು ಕರ್ಮ ಮಾಡಿದ್ದೀನಿ, ನನ್ನ ಮಗಳಿಗೆ ಈ ರೀತಿ ಆಗಬೇಕಾ, ನನ್ನ ಮನೆಯ ಫಂಕ್ಷನ್ನೇ ಈ ರೀತಿ ಆಗಬೇಕಾ, ಯಾಕೆ ನಾನು ಯಾರಿಗೇನು ದ್ರೋಹ ಮಾಡಿದ್ದೀನಿ, ಏನು ಅನ್ಯಾಯ ಮಾಡಿದ್ದೀನಿ ಅಂತ ಇವಳು ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ. ಗಂಡ ಬಂದು ಸಮಾಧಾನ ಮಾಡ್ತಿರ್ತಾನೆ. ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಇರು, ಎಲ್ಲ ಸರಿ ಹೋಗುತ್ತೆ, ಯಾರಿಗೆ ಗೊತ್ತಿರುತ್ತೆ ಹೀಗೆ ಅಂತೇಳಿ, ಸುಮ್ಮನೆ ಇರು ಅಂತ ಹೇಳ್ತಾನೆ. ಆದರೂ ಅವಳಿಗೆ ಯಾವ ಕಡೆನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಯ್ತಿಲ್ಲ. ಯಾರು ಹಿಂಗೆಲ್ಲ, ಯಾಕೆ ದೇವರು ನಮ್ಮ ಜೀವನದಲ್ಲೇ ಈ ರೀತಿ ಕಷ್ಟಗಳನ್ನೇ ಕೊಟ್ಕೊಂಡು ಬರ್ತಾನಲ್ಲ, ಏನಕ್ಕೋಸ್ಕರ ನನ್ನ ಮಗಳು ಎಷ್ಟೋ ವರ್ಷದ ಮೇಲೆ ಅಪರೂಪದಂಗೆ ಒಂದು ಮದುವೆ ಮಾಡೋಣ ಅಂತ ಹೊರಟ್ರು ಅದು ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಇವಳಿಗೆ ಜ್ಯೋತಿಕಿಗೆ ಖುಷಿ, ತುಂಬಾ ಖುಷಿ ಪಡ್ತಾ ಇದ್ದಾಳೆ. ಅವಳದು ಮದುವೆನೂ ನಿಂತೋಗಿದ್ದು, ಎಂಗೇಜ್ಮೆಂಟ್ ನಿಂತೋಗಿದ್ದು ಎರಡೂ ಖುಷಿನೇ. ಬಲವಂತವಾಗಿ ಮಾಡ್ತಾಯಿದ್ರು, ಇನ್ನೆಲ್ಲಿ ಒಪ್ಕೊಳ್ಳೋಕ್ಕಿಲ್ವೋ ಅಂತೇಳಿ ತುಂಬಾ ಬಲವಂತ ಮಾಡಿ ಒಪ್ಕೋ ಅಂತೇಳಿ ಒಪ್ಪಿಸಿ ಮಾಡ್ತಾಯಿದ್ರು. ಬೇಡ ಅಂದರೂ ಕೇಳ್ತಾ ಇರಲಿಲ್ಲ. ಅಣ್ಣ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದ, ಜೊತೆಗೆ ಅತ್ತಿಗೆ ಕೂಡ ಸಪೋರ್ಟ್ ಮಾಡ್ತಾಯಿದ್ಲು. ಅತ್ತಿಗೆ ಅಂತ ಅವಳನ್ನು ಕರೆಯೋಕ್ಕೆ ಇವಳಿಗಿಷ್ಟ ಇಲ್ಲ. ಅವಳಿಗೆ ತುಂಬಾ ತೊಂದರೆ ಕೊಟ್ಟಿದ್ದು ಅಂದರೆ ಜ್ಯೋತಿಕಾ ಮತ್ತು ಗ್ರಾನಿ ಇಬ್ಬರು ಸೇರಿಕೊಂಡು ತುಂಬಾ ತೊಂದರೆ ಕೊಟ್ಟಿದ್ದು ಅಂದರೆ ಅವಳಿಗೇನೆ. ಯಾಕೆ ಅಂತಂದರೆ ಪ್ರತಿಯೊಂದು ವಿಷಯದಲ್ಲೂ ನಿನ್ನ ಹಿರಿಗಂಡನ್ನು ಬಿಟ್ಟು ಬಂದಿದ್ದೀಯಾ, ಮಗಳನ್ನ ಕರ್ಕೊಂಡು ಬಂದಿದ್ದೀಯಾ, ನಮ್ಮ ಅಣ್ಣನಿಗೆ ನೀನು ತಗ್ಲಾಕೊಂಡಿದ್ದೀಯಾ, ಹಾಗೆ ಹೀಗೆ ಅಂತ ಮನೆಯವರೆಲ್ಲ ದ್ವೇಷ ಮಾಡೋರು. ತಾತ ಕೂಡ ಆ ಟೈಮಲ್ಲಿ ದ್ವೇಷನೇ ಇತ್ತು. ಅಲ್ಲ, ಯಾರೂ ಒಪ್ಪಲ್ಲ ಬಿಡಿ. ಆ ರೀತಿ ಆದಾಗ ನಾವು ಅಂತಲ್ಲ, ಅವರು ಅಂತಲ್ಲ, ನಾವುಗಳು ಒಪ್ಪೋದಿಲ್ಲ, ಪ್ರತಿಯೊಬ್ಬರೂ ಒಪ್ಪಲ್ಲ. ಏಕೆ ಅಂದರೆ ಅದು ಯಾರಿಗೂ ಮನಸ್ಸಿಗೆ ಸಮಾಧಾನ ಅಂತ ಆಗಿರಲ್ಲ. ಅವ್ರ ಪ್ರೀತಿ ಅವ್ರಿಗೆ ಮುಖ್ಯ ಆಗಿರುತ್ತೆ. ಅವಳು ಗಂಡ ಬಂದು ಗಲಾಟೆ ಮಾಡ್ತಾನೆ, ಡಿವೋರ್ಸ್ ಆಗಿಲ್ಲ, ಮಗಳು ಬೇರೆ ಇದ್ದಾಳೆ, ಇವೆಲ್ಲ ಇರ್ತಾವಲ್ವಾ. ಇವರಿಬ್ಬರು ಪ್ರೀತಿ ಮುಖ್ಯ ಆಗಿರುತ್ತೆ ಅಲ್ಲಿ, ಬೇರೆಯವರಿಗೆ ಅದಿಷ್ಟ ಆಗ್ತಿರಲ್ಲ. ಈ ಸಮಸ್ಯೆಯಿಂದ ಮುಂದೆ ಬರಬೇಕು ಅಂದರೆ ಇವರಿಬ್ಬರು ತುಂಬ ಚೆನ್ನಾಗಿದ್ದು ಈ ಥರ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ರೆ ಮಾತ್ರ ಇವರಿಬ್ಬರಿಗೂ ಎಲ್ಲರೂ ಒಪ್ಕೋಬೇಕಾಗುತ್ತೆ. ಎಲ್ಲರೂ ಒಪ್ಕೊಂಡು ಇವರಿಬ್ಬರನ್ನ ಆರೈಸಬೇಕಾಗತ್ತೆ. ಇವಳು ಫಾಸ್ಟ್ ಗಂಡನೂ ಕೂಡ ಬೇರೆಯವಳನ್ನ ಮದುವೆ ಆಗಿ ಅವಳ ಜೊತೆ ಇದ್ದಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.